ಆತ್ಮೀಯರೇ ನಮಸ್ಕಾರ, ಶುಭ ಸಂಜೆ. ಒಂದು ವಿಶೇಷ ಮಾಹಿತಿ ಕೊಡಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ವಿಡಿಯೋದ ಪ್ರಾರಂಭದಲ್ಲಿ ಗಮನಿಸಿರ್ತೀರಿ, ಯಾವ ಅಕ್ಕಿ ಬಳಸ್ತಾ ಇದ್ದೀವಿ ಅಂತ, ಯಾವ ಅಕ್ಕಿಯಿಂದ ಏನು ಖಾದ್ಯ ಮಾಡಿದ್ದೀವಿ ಅನ್ನೋದನ್ನು ನೋಡಿದ್ರಿ. ಇದರ ಸಣ್ಣ ವಿವರಣೆಯನ್ನು ಕೊಡುವಂತಹ ಒಂದು ಸಣ್ಣ ಪ್ರಯತ್ನ. ಇದು ಹಲವಾರು ಜನಕ್ಕೆ ಅನುಕೂಲ ಆಗುವಂಥದ್ದು, ಆರೋಗ್ಯಕರ ವಿಡಿಯೋ. ದಯವಿಟ್ಟು ಪೂರ್ತಿ ನೋಡಿ, ಹೆಲ್ಪ್ ಆಗುತ್ತೆ, ಆಯಿತಾ ಸ್ನೇಹಿತರೆ. ನಾವು ಜಾಸ್ತಿ ಫೋಕಸ್ ಮಾಡುವಂಥದ್ದು ಡಾಕ್ಟರ್ ಖಾದರ್ರನ್ನ ಫಾಲೋ ಮಾಡಿಕೊಂಡು ಸಿರಿಧಾನ್ಯಗಳನ್ನ ತಿನ್ನಿ ಅಂತೇಳಿ. ಆದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಸಿರಿಧಾನ್ಯಗಳನ್ನ ತಿಂತಾ ಇರ್ತೀವಿ. ಈಗ ನನಗೆ ಕೆಲವ್ರು ಏನಂತಾರೆ, ನನಗೆ ಇನ್ನೂ ಸಕ್ಕರೆ ಕಾಯಿಲೆ ಬಂದಿಲ್ಲ, ಯಾವುದೇ ಕಾಯಿಲೆ ಇಲ್ಲ, ನಾನು ಯಾಕೆ ಸಿರಿಧಾನ್ಯಕ್ಕೆ ಹೋಗಲಿ ಅನ್ನೋದೊಂದು ಪ್ರತಿಪಾದ, ಅದನ್ನು ಅವರ ಒಂದು ಆರ್ಗ್ಯುಮೆಂಟ್ನ ಮುಂದೆ ಇಡ್ತಾರೆ. ಸೊ ಅಂಥವರು ಅಟ್ಲೀಸ್ಟ್ ನಾವು ಅವ್ರಿಗೆ ಅಂಥವ್ರಿಗೆ ಏನು ಹೇಳ್ತೀವಿ ಅಂದರೆ, ಹಂತ ಹಂತವಾಗಿ ಬನ್ನಿ, ಮೊದಲು ಸಿರಿಧಾನ್ಯದ ಅಂಬ್ಲೆ ಕುಡೀರಿ, ಆಮೇಲೆ ಹಂತ ಹಂತವಾಗಿ ಬನ್ನಿ ಅಂತ. ಸೊ ಜೊತೆಗೆ ನೀವು ಅನ್ನ ಊಟ ಮಾಡಲೇಬೇಕಪ್ಪ, ನಾನು ಬಿಡೋಕ್ಕಾಗಲ್ಲ, ಅನ್ನ ಬಿಡೋಕ್ಕಾಗಲ್ಲ ಅನ್ನೋದು ನಾವು ಏನು ಸಜೆಸ್ಟ್ ಮಾಡ್ತೀವಿ ಅಂತ ನಮ್ಮ ಅನುಭವದ ಪ್ರಕಾರ, ಅಟ್ಲೀಸ್ಟು ಮಾರ್ಕೆಟಲ್ಲಿ ಸಿಗುವಂತಹ ಯಾವುದೇ ಬಿಳಿ ಅಕ್ಕಿಯನ್ನು ಬಳಸಬೇಡಿ, ಅಂದರೆ ಪಾಲಿಷ್ ಮಾಡಿರ್ತಕ್ಕಂಥ ಅಕ್ಕಿಯನ್ನು ಬಳಸಬೇಡಿ. ಅನ್ಪಾಲಿಷ್ ಆಗಿದ್ದರೆ ಬಳಸಿ, ಏನೂ ತೊಂದರೆ ಇಲ್ಲ. ಅದರಲ್ಲೂ ಮುಖ್ಯವಾಗಿ ನಾವು ಜಾಸ್ತಿ ಜನರಿಗೆ ಹೇಳುವಂಥದ್ದು ರೆಡ್ ರೈಸು. ಅದು ಬಿಟ್ಟರೆ ಅದಕ್ಕೆ ಹತ್ತಿರವಾದಂಥ ಇನ್ನೊಂದು ಅಕ್ಕಿ ಅಂದರೆ ರಾಜಮುಡಿ ಅಕ್ಕಿ. ರಾಜಮುಡಿ ಅಕ್ಕಿ ಇದೆಯಲ್ಲ, ಕೆಂಪಕ್ಕಿ ಒಂದು ದಪ್ಪ ಇರ್ತದೆ, ಬೇಯಿಸೋಕ್ಕಾಗಲ್ಲ, ಅದೊಂದು ರೀತಿ. ಈ ರಾಜಮುಡಿ ಅಕ್ಕಿ ಬಿಳಿ ಅಕ್ಕಿ ರೀತಿಯಲ್ಲಿ ನಾವು ಬೇಯಿಸ್ಕೊಂಡು ಊಟ ಮಾಡೋದು. ನಾವು ಜಾಸ್ತಿ ಮಾಡುವಂಥದ್ದು ಅನ್ನವನ್ನು ಮಾಡ್ಕೊಂಡು ಊಟ ಮಾಡ್ತಾಯಿರ್ತೀವಿ. ಜನರಿಗೆ ಅದನ್ನು ಹೇಳ್ತಾ ಇರ್ತೀವಿ. ಇವು ಬಿಲೀವ್ ಆರ್ ನಾಟ್, ನಾನಿಲ್ಲಿ ನಮ್ಮ ಶಾಪಲ್ಲಿ ಕೂತ್ಕೊಂಡು ಹೇಳ್ತಾಯಿದ್ದೀನಿ, ಉತ್ಪ್ರೇಕ್ಷೆಗೋ ಅಥವಾ ಅತಿಶಯೋಕ್ತಿಯಾಗಿ ಹೇಳ್ತಲ್ಲ, ಅಥವಾ ತುಂಬ ಹೈಪ್ ಕ್ರಿಯೇಟ್ ಮಾಡ್ತಲ್ಲ. ಇಲ್ಲಿ ನನ್ನ ಅನುಭವನ ನಿಮ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರು ಕೂಡ ಇದನ್ನು ತಪ್ಪಾಗಿ ತಿಳ್ಕೊಬೇಡಿ. ಈ ರಾಜಮುಡಿ ಅಕ್ಕಿಯಲ್ಲಿ ನೆನ್ನೆಯಿಂದ ನಾವು ಪಲಾವ್ಗಳನ್ನು ಮಾಡ್ತಾಯಿದ್ವಿ. ನಮ್ಮ ಸಂಜೆಯಲ್ಲಿ ಸಿರಿಧಾನ್ಯ ಸಾತ್ವಿಕ ಆಹಾರಕ್ಕೆ ನೆನ್ನೆ ತರಕಾರಿ ಪಲಾವ್ ಮಾಡಿದ್ವಿ, ಇವತ್ತು ಕ್ಯಾಪ್ಸಿಕಮ್ ಪಲಾವ್. ಆ್ಯಕ್ಚುಲಿ ಈ ವಿಡಿಯೋ ಮಾಡೋಕ್ಕೆ ಮುಂಚೆ ಒಂದು ಬೌಲು ತಿಂದಾಯಿತು ನಾನು. ಇದು 2ನೇ ಸತಿ ಹಾಕ್ಕೊಂಡಿರೋದು. ಇದೇ ರಾಜಮುಡಿ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಅತ್ಯದ್ಭುತವಾಗಿದೆ. ರುಚಿ ಅಲ್ಟಿಮೇಟ್. ನಾನು ಹೇಳೋದಕ್ಕಿಂತ ನೀವು ಸವಿದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮನೇಲಿ ಮಾಡ್ಕೊಳ್ಳಿ. ಏನು ಗೊತ್ತಾ, ರಾಜಮುಡಿನಲ್ಲಿ ಒಂದು ಅರೋಮ ಇದೆ, ಅದರ ತನ್ನವಾದ ಒಂದು ಅರೋಮ, ಅದು ಫ್ರಾಗ್ನೆನ್ಸ್ ಎಲ್ಲೂ ಯಾವ ಅಕ್ಕಿಲೂ ಸಿಗೋಲ್ಲ. ಅದ್ಭುತ. ಅನ್ನ ಮಾಡಿಕೊಂಡ್ರೆ ಒಳ್ಳೆ ಫ್ರಾಗ್ನೆನ್ಸ್ ಬರ್ತಾ ಇರುತ್ತೆ. ಈ ಅಕ್ಕಿಯನ್ನು ಹಾಕಿ ದಯವಿಟ್ಟು ಪಲಾವ್ಗಳನ್ನು ಮಾಡಿ. ನಿಮಗೆ ಸ್ವಲ್ಪ ದಪ್ಪ ಅಂತ ಅನಿಸುತ್ತೆ, ನೀವೇನು ಅಡಿಕ್ಷನ್ ಆಗಿಬಿಟ್ರೆ ಈ ಅನ್ನ ಬಿಟ್ಟು ಬೇರೆ ಯಾವುದೂ ತಿನ್ನಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ಮಾಹಿತಿ ಏನಂತಂದರೆ, ರಾಜಮುಡಿ ಅಕ್ಕಿ ವಿಶೇಷತೆಗಳೇನಂತಂದರೆ ಇದು ಲೋ ಗ್ಲೈಸಮಿಕ್ ಇಂಡೆಕ್ಸು, ಹೈ ಫೈಬರು, ಮತ್ತು ಅನುಕೂಲಗಳೇನಂತಂದರೆ ಹೃದಯಕ್ಕೆ ಒಳ್ಳೆಯದು, ಮತ್ತು ಮಧುಮೇಹಿಗಳಿಗೆ ಒಳ್ಳೆಯದು, ಮತ್ತು ವೈಟಮಿನ್ ಬಿ ಹೇರಳವಾಗಿದೆ ಇದರಲ್ಲಿ. ತುಂಬ ಅದ್ಭುತವಾದ ಒಂದು ರೈಸ್ ಇದು. ನಮ್ಮ ಮಂಡ್ಯ ಹಾಸನ ಭಾಗದ ಒಂದು ಬೆಳೆ. ಹಾಸನ ಇದರಲ್ಲಿ ಜಾಸ್ತಿ ಬೆಳೀತಾರೆ, ಹಾಸನ ಡಿಸ್ಟಿಕಲ್ಲಿ ಜಾಸ್ತಿ ಬೆಳೀತಾರೆ. ಮಂಡ್ಯದಲ್ಲೂ ಕೂಡ ಇತ್ತೀಚೆಗೆ ಎಲ್ಲ ಕಡೆ ಬೆಳೀತಾ ಇದ್ದಾರೆ. ನಾವು ಮಾರುವಂಥದ್ದು ಆರ್ಗ್ಯಾನಿಕ್ ರಾಜಮುಡಿ ರೈಸು. ಈ ರೀತಿ ಇರುತ್ತೆ, ನೋಡ್ಕೊಳ್ಳಿ, ಆಯಿತಾ. ಇದು ವೈಟ್ ರೈಸ್ ಇದೆಲ್ಲ, ವೈಟ್ ಇಲ್ಲ, ಬ್ರೌನ್ ಇದೆ ಇದು. ಆ್ಯಕ್ಚುಲಿ ಕೆಂಪು ಮಿಶ್ರಿತ ಬಿಳಿ ಅಕ್ಕಿ. ಇದೇ ರೀತಿ ಒರಿಜಿನಲ್ ರಾಜಮುಡಿ ಬರುತ್ತೆ. ಕೆಂಪು ರಾಜಮುಡಿ ಬರುತ್ತೆ, ನಾನು ಇಲ್ಲ ಅಂತ ಹೇಳ್ತಲ್ಲ. ಇನ್ನೊಂದು ಸ್ವಲ್ಪ ಕಲರು ಬರ್ತದೆ, ಇಲ್ಲ ಅಂತ ಹೇಳ್ತಲ್ಲ. ನಾವು ಮಾರುವಂಥದ್ದು ಟಿಪಿಕಲ್ ಒರಿಜಿನಲ್ ಹೊಳೆನರಸೀಪುರದ ರಾಜಮುಡಿ ಅಕ್ಕಿ. ಯಾರಿಗಾದ್ರೂ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಲಿಂಕನ್ನು ಡೈಲಾಗ್ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಬರುತ್ತೆ. ನಿಮ್ಗೆ ಎಷ್ಟು ಬೇಕು ಏನಿರುತ್ತೆ ಎಲ್ಲ ನೋಡ್ಕೊಂಡಿಲ್ಲ ಡೆಮೋ ಹೇಗಿರುತ್ತೆ ಅಂತ. ಇದನ್ನು ನಿಮ್ಗೆ ಯಾರಾದರೂ ಕಮೆಂಟಲ್ಲಿ ಕೇಳ್ತಾ ಇರ್ತೀರಿ, ರೆಸಿಪಿ ಹೇಳ್ಕೊಡಿ ಅಂತೇಳಿ. ಖಂಡಿತ ಮುಂದಿನ ದಿನಗಳಲ್ಲಿ ತುಂಬ ಸುಲಭವಾಗಿ ಈ ರಾಜಮುಡಿ ಅಕ್ಕಿ ಹಾಕಿ ಎಷ್ಟು ನೆನೆಸ್ಬೇಕು, ಎಷ್ಟು ನೀರು ಹಾಕಬೇಕು, ಅದೆಲ್ಲ ವಿವರಣೆ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ. ಆ ರೆಸಿಪಿಗಳ ಸೀರೀಸ್ನ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.